ಇವತ್ತಿನ ದಿನ ನಾವು ಪೊಲೀಸ್ ಇಲಾಖೆಯು ಸ್ವತ್ತಿನ ಅಪರಾಧಗಳನ್ನ ತಡೆಗಟ್ಟುವಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದುವರಿಸಿ ತಾಂತ್ರಿಕತೆಯನ್ನು ಯೂಸ್ ಮಾಡಿ, ನಮ್ಮಲ್ಲಿರುವಂತಹ ಈಗಾಗಲೇ ಎಕ್ಸಿಸ್ಟಿಂಗ್ ತಾಂತ್ರಿಕತೆಯನ್ನು ಯೂಸ್ ಮಾಡಿ ಈ ಕಳ್ಳತನ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ವಿವಿಧ ಕಾರಣಗಳಿಂದ ತಮ್ಮ ಮನೆಗಳನ್ನು ಕೀಲಿ ಹಾಕಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅವರ ಮನೆ ಕಳ್ಳತನವನ್ನು ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನುವಂತಹ ಒಂದು ಉಪಕ್ರಮ, ಒಂದು ಬೀಟ್ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ಏನು ಅಂತಂತಂದರೆ, ಜನರು ಅವರ ಮನೆಗಳನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಒಂದು ವಾಟ್ಸಪ್ ನಂಬರ್ಗೆ ಅವರು ಶೇರ್ ಮಾಡಬೇಕಾಗತ್ತೆ. ಅದರ ಮನೆಯ ಹೆಸರು, ಮನೆಯ ವಿಳಾಸ, GPS ಲೊಕೇಶನ್ನು ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಮನೆಯ ಫೋಟೋ ಮತ್ತು ಎಷ್ಟು ದಿನದವರೆಗೆ ಅವರು ಆ ಮನೆಯನ್ನು ಲಾಕ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಈ ಕೆಳಗಿನ ವಾಟ್ಸಪ್ ನಂಬರ್ 8277970747 ಅನ್ನುವಂಥ ಒಂದು ನಂಬರಿಗೆ ವಾಟ್ಸಪ್ಪನ್ನು ಕಳಿಸಿದರೆ ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಇದು ಆಯಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗುತ್ತೆ. ಸೊ ರಾತ್ರಿ ನೈಟ್ ರೌಂಡ್ಸ್ ಬೀಟಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ಮಾಹಿತಿ ರವಾನೆ ಆಗುತ್ತೆ. ನೈಟಲ್ಲಿ ಅವರ ಮನೆಗಳಿಗೆ ಪೊಲೀಸರು ಹೋಗಿಬಿಟ್ಟು ಅದನ್ನು ಪರಿಶೀಲಿಸಿ ಒಂದು ಚೆಕ್ಕನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಸಾರ್ವಜನಿಕರು ಶೇರ್ ಮಾಡುವಂತಹ ತಮ್ಮ ಮಾಹಿತಿಯನ್ನು ಇಲ್ಲಿ ಇಲಾಖೆ ಅಡಿಯಲ್ಲಿ ಗೌಪ್ಯವಾಗಿ ಇಡಲಾಗುವುದು. ಈ ಉಪಕ್ರಮವು ಕೀಲಿ ಹಾಕಿದ ಮನೆಗಳ ಕಳ್ಳತನ ಪ್ರಕರಣಗಳನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟುವಲ್ಲಿ ಒಂದು ಸಹಾಯ ಆಗುತ್ತೆ. ಇದರ ಜನರ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟ್ ಇದೆ, ಫೆಸಿಲಿಟಿ ಇದೆ, ಅದನ್ನು ಬಳಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆದ್ದರಿಂದ ಇದರ ನಿಮಗೆ ಈಗಾಗಲೇ ನಾವು ಈ ಪ್ಯಾಂಪ್ಲೆಟನ್ನು ಕೂಡ ಶೇರ್ ಮಾಡಿದ್ದೀವಿ. ಈ ಪ್ಯಾಂಪ್ಲೆಟಲ್ಲಿ ಏನು ತಮಗೆ QR ಕೋಡು ಇದೆ. QR ಕೋಡ್ ಓಪನ್ಸ್ ದ ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು, ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ ಇದರಲ್ಲಿ. ಸೊ ಅದರಲ್ಲಿ ಜನ ನಮಗೆ ಲಾಕ್ಡ್ ಹೌಸಸ್ ಅಂದರೆ ಮನೆಯಲ್ಲಿ ಇರದೇ ಇದ್ದಾಗ ಅವ್ರು ಹೋಗ್ಬೇಕಾದ್ರೆ ಏನೇನು ಮಾಹಿತಿಯನ್ನು ಈ ನಂಬರ್ಗೆ ಶೇರ್ ಮಾಡಬೇಕು ಅನ್ನುವಂಥದ್ದನ್ನು ಏನು ಕೊಡೋದಕ್ಕೆ ತಿಳಿಸಲಾಗಿದೆ. ಅದೇ ರೀತಿ ಈ ಮಾಹಿತಿಯನ್ನು ಕೊಟ್ಟಾಗ ನಮ್ಮ ಕಂಟ್ರೋಲ್ ರೂಮ್ದಲ್ಲಿ ಇದು ಎವ್ರಿಡೇ ಮಾಹಿತಿ ಕಂಪೈಲ್ ಆಗ್ತಾ ಹೋಗುತ್ತೆ. ಸೊ ಸಾಯಂಕಾಲ ಹೊತ್ತು ಆ ಮಾಹಿತಿಯನ್ನು ನಾವು ಕನ್ಸರ್ನ್ ಪೊಲೀಸ್ ಠಾಣೆಗೆ ಕೊಟ್ಟು ರಾತ್ರಿ ಬೀಟ್ ವ್ಯವಸ್ಥೆ ಏನಿದೆ ಆ ಸಂದರ್ಭದಲ್ಲಿ ಅವರ ಮನೆಗೆ ರಾತ್ರಿ ಹೊತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಒಂದು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಪೊಲೀಸರು ಮಾಡ್ತಾರೆ. ಸೊ ಇದಕ್ಕೆ ಈಗಾಗಲೇ ಇದನ್ನು ಏನು ಮಾನ್ಯ ಗೃಹ ಮಂತ್ರಿಯವರು ಕರ್ನಾಟಕ ರಾಜ್ಯಾದ್ಯಂತ ಜಾರಿಗೆಯನ್ನು ತರೋದಕ್ಕೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ಇಲಾಖೆಯನ್ನು ಕೂಡ ಕೆಲವೊಂದಿಷ್ಟು ನಗರಗಳಲ್ಲಿ, ಕೆಲವೊಂದಿಷ್ಟು ಸಿಟಿಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಇವತ್ತಿಂದ ನಾವು ನಮ್ಮ ಜಿಲ್ಲೆಯಾದ್ಯಂತ ಇದನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರು ಈ ಇರುವಂಥ ಒಂದು ವ್ಯವಸ್ಥೆಯನ್ನು, ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಾವು ಹೆಚ್ಚು ಬಳಸ್ಕೊಂಡಾಗೆ ಅದು ತಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದರ ಬಗ್ಗೆ ಮಾಧ್ಯಮದವರು ಹೆಚ್ಚಿನ ಪ್ರಚುರಪಡಿಸಿ ಇದನ್ನು ಸಾರ್ವಜನಿಕರಿಗೆ ಒಂದು ಪೊಲೀಸರ ಜೊತೆಗೆ ಸಾರ್ವಜನಿಕರ ಸಹಕಾರ ಇದ್ದು ಪೊಲೀಸರು ಅದನ್ನು ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಕಳ್ಳತನದ ಪ್ರಕರಣಗಳನ್ನ ತಡೆಗಟ್ಟುವಲ್ಲಿ ನಮಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಕೊಡಲಾಗಿದೆ 8277970747. ಈ ಪ್ರೆಸ್ ನೋಟಲ್ಲೂ ಇದೆ, ಈ ಪ್ಯಾಂಪ್ಲೆಟಲ್ಲೂ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಈ ಪ್ಯಾಂಪ್ಲೆಟನ್ನು ಶೇರ್ ಮಾಡ್ತೀವಿ. ಸೊ ವಿಡಿಯೋನೂ ಕೂಡ ಶೇರ್ ಮಾಡ್ತೀವಿ, ಹೌ ಇಟ್ ವರ್ಕ್ಸ್ ಅಂತಂತೇಳಿ. ಸೊ ಇದನ್ನು ಹೆಚ್ಚು ನೀವು ಬಳಸ್ತಾ ಹೋದಂಗೆ ಇದರದ ಯೋಜನೆ ಪರಿಣಾಮವಾಗಿ, ಯಾಕಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಪಬ್ಲಿಕ್ ವಿಲ್ ಯೂಸ್ ಇಟ್. ಅವ್ರು ಹೆಚ್ಚು ಬಳಕೆ ಮಾಡಿದಷ್ಟು ಇದರ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಆಗ್ತಾ ಹೋಗುತ್ತೆ. ತಾವು ಕೂಡ ಮಾಧ್ಯಮದವರು ತಮ್ಮನ್ನೇ ಲಾಕ್ ಮಾಡಿ ಹೋಗಬೇಕಾದ್ರೆ ಈ ವ್ಯವಸ್ಥೆಯನ್ನು ಒಂದು ಸಾರಿ ಚೆಕ್ ಮಾಡಿ. ವಿ ನೀಡ್ ಫೀಡ್ಬ್ಯಾಕ್. ಯಾಕಂತಂದರೆ ಇದು ಹೊಸ ವ್ಯವಸ್ಥೆ ಇರೋದ್ರಿಂದ ಹೇಗೆ ವರ್ಕ್ ಆಗುತ್ತೆ ಹೇಗಿಲ್ಲ ಅನ್ನೋದು ಕೂಡ ನಮಗೆ ಫೀಡ್ಬ್ಯಾಕ್ ಮುಖಾಂತರ ಗೊತ್ತಾಗುತ್ತೆ. ಈ ಫೀಡ್ಬ್ಯಾಕ್ ಬಂದಷ್ಟು ಕೂಡ ನಾವು ಇದನ್ನು ಇರುವಂತಹ ಕೊರತೆಗಳನ್ನು ಅಟೆಂಡ್ ಮಾಡಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲ, ಇದು ನಮ್ಮ ಜಿಲ್ಲಾವಾರು ನಂಬರ್ ಇದೆ. ಇವಾಗ ಸದ್ಯದ ಮಟ್ಟಿಗೆ ಈಗಾಗಲೇ ನಮ್ಮದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಇದೆ, KSP ಆ್ಯಪ್ ಅಂತ ಇದೆ. ತಾವೆಲ್ಲ ಅದರಲ್ಲಿ ಸಾಕಷ್ಟು ಮಾಹಿತಿ, ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ನು, ಮಿಸ್ಸಿಂಗ್ ಕೇಸಸ್ಸು, ಹಲವಾರು ಮಾಹಿತಿಗಳು ಅದರಲ್ಲಿದೆ. ಮುಂಬರುವಂಥ ದಿನಗಳಲ್ಲಿ ಈ KSP ಆ್ಯಪ್ ಜೊತೆಗೇ ಅಕ್ರಾಸ್ ಕರ್ನಾಟಕ ಈಗ ಜಿಲ್ಲಾವಾರು ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಬಳಸ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಮುಂಬರುವಂಥ ದಿನಗಳಲ್ಲಿ ಆ KSP ಆ್ಯಪ್ ಅಡಿಯಲ್ಲೇ ಇದೊಂದು
ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಒಂದು ಈಗೇನು ನಾವು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಕೊಟ್ಟಿದ್ದೀವಿ, ಆ ವ್ಯವಸ್ಥೆನ ಆ ಆ್ಯಪಲ್ಲೇ ತರುವಂಥ ಸಾಧ್ಯತೆಗಳನ್ನು ಕೂಡ ಇದೆ. ಆವಾಗ ಅದು ಅಕ್ರಾಸ್ ಕರ್ನಾಟಕ ಸೇಮ್ ಆಗಿಬಿಡುತ್ತೆ. ಬಟ್ ಆ್ಯಸ್ ಆಫ್ ನೌ ದಿಸ್ ಈಸ್ ಫಾರ್ ಜಿಲ್ಲಾವಾರು. ಥ್ಯಾಂಕ್ ಯು.